ಪಾರ್ಥಿವ ಶರೀರವನ್ನು ಇರುವಂತಹ ಚಿತೆಗೆ ಅಗ್ನಿಯ ಸ್ಪರ್ಶವನ್ನು ಮಾಡಲಾಗ್ತಾ ಇರುವಂಥದ್ದು. ಅದಕ್ಕೂ ಪೂರ್ವದಲ್ಲಿ ಮಂತ್ರ ಪಠಣವನ್ನು ಮಾಡಿ ನಂತರ ಅಗ್ನಿ ಸ್ಪರ್ಶವನ್ನು ಮಾಡಿಸಲಾಗುತ್ತೆ. ಅಲ್ಲಿ ಏಕೆಂದರೆ ಇಂತಹ ಸಂಪ್ರದಾಯಗಳ ಸಂದರ್ಭದಲ್ಲಿ ಆಯಾ ಸಮುದಾಯಗಳ ಸಂಪ್ರದಾಯಗಳ ಪಾಲನೆಯೂ ಕೂಡ ಇದ್ದೇ ಇರುತ್ತೆ. ಹೀಗಾಗಿಯೇ ಅಲ್ಲಿನ ಊರಿನ ಜನ ನೋಡಿ ಹಿಂಗೆ ಮಾಡಬೇಕು ಅನ್ನೋ ರೀತಿಯಲ್ಲಿ ದೂರದಿಂದಲೇ ಹೇಳ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ಈಗ ಅಲ್ಲಿರುವಂತಹ ಮಡಿಕೆಯನ್ನು ಒಡೆದು ನಂತರ ಈಗ ಅಗ್ನಿ ಸ್ಪರ್ಶವನ್ನು ಮಾಡಲಾಗ್ತಾ ಇದೆ ಚಿತೆಗೆ. ಎಸ್.ಎಂ. ಕೃಷ್ಣ ಅವರು ಈಗ ಪಂಚಭೂತಗಳಲ್ಲಿ ಲೀನರಾಗ್ತಾ ಇದ್ದಾರೆ. ಅವರ ಚಿತೆಗೆ ಅಗ್ನಿ ಸ್ಪರ್ಶವನ್ನು ಮಾಡಿರುವಂತಹ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇರುವಂಥದ್ದು. ಬೆಂಕಿ ಆದಷ್ಟು ಬೇಗನೆ ತಗಲಲಿ ಅನ್ನುವಂತಹ ಕಾರಣಕ್ಕಾಗಿ ಕರ್ಪೂರಗಳನ್ನು ಕೂಡ ಅಲ್ಲಿ ಹಾಕ್ತಾ ಇರುವಂತಹ ದೃಶ್ಯ ಮತ್ತು ತೆಂಗಿನ ಗರಿಯ ಮೂಲಕ ಬೆಂಕಿಯನ್ನು ಹೆಚ್ಚಿಸುವಂಥದಕ್ಕೆ ಬೇಕಾಗಿ ತೆಂಗಿನ ಗರಿಗಳನ್ನು ಕೂಡ ಅಲ್ಲಿ ಹಿಡಿದು ಬೆಂಕಿಯನ್ನು ಎಲ್ಲ ಕಡೆಯಿಂದ ಕೂಡ ಬೆಂಕಿಯನ್ನು ಹತ್ತಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ ಎಸ್.ಎಂ.